ಓಂ ಶಾಂತಿ. ಮುರುಳಿಯ ದಿನಾಂಕ 30/7. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ದುಃಖಹರ್ತ ಸುಖಕರ್ತ ಒಬ್ಬ ತಂದೆ ಆಗಿದ್ದಾರೆ. ಅವರೇ ನಿಮ್ಮ ಎಲ್ಲ ದುಃಖವನ್ನ ದೂರ ಮಾಡ್ತಾರೆ. ಮನುಷ್ಯ ಯಾರ ದುಃಖವನ್ನ ದೂರ ಮಾಡಲು ಸಾಧ್ಯವಿಲ್ಲ. ಪ್ರಶ್ನೆ: ವಿಶ್ವದಲ್ಲಿ ಅಶಾಂತಿಗೆ ಕಾರಣ ಏನಾಗಿದೆ? ಶಾಂತಿ ಸ್ಥಾಪನೆ ಹೇಗೆ ಆಗುತ್ತದೆ? ವಿಶ್ವದಲ್ಲಿ ಅಶಾಂತಿಗೆ ಕಾರಣವಾಗಿದೆ ಅನೇಕ ಧರ್ಮಗಳು. ಕಲಿಯುಗದ ಅಂತ್ಯದಲ್ಲಿ ಯಾವಾಗ ಅನೇಕತೆ ಇದೆ, ಆಗ ಅಶಾಂತಿ ಇದೆ. ತಂದೆ ಬಂದು ಒಂದು ಸತ್ಯ ಧರ್ಮದ ಸ್ಥಾಪನೆ ಮಾಡುತ್ತಾರೆ, ಅಲ್ಲಿ ಶಾಂತಿ ಇರತ್ತೆ. ನೀವು ತಿಳ್ಕೊಳ್ತೀರಿ, ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಶಾಂತಿ ಇತ್ತು, ಪವಿತ್ರ ಧರ್ಮ, ಪವಿತ್ರ ಕರ್ಮ ಇತ್ತು. ಕಲ್ಯಾಣಕಾರಿ ತಂದೆ ಪುನಃ ಹೊಸ ಜಗತ್ತನ್ನ ತಯಾರು ಮಾಡ್ತಾ ಇದ್ದಾರೆ. ಅದರಲ್ಲಿ ಅಶಾಂತಿಯ ಯಾವ ಹೆಸರೂ ಇರೋದಿಲ್ಲ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮಿಕ ತಂದೆಗೆನೆ ಜ್ಞಾನ ಸಾಗರ ಅಂತ ಹೇಳಲಾಗತ್ತೆ. ಇಲ್ಲಿಯಂತೂ ನೀವು ಮಕ್ಕಳಿಗೆ ತಿಳಿಸ್ಕೊಡ್ಲಾಗಿದೆ. ಬಾಂಬೆಯಲ್ಲೂ ಕೂಡ ಬಹಳ ಸೋಷಿಯಲ್ ವರ್ಕರ್ಸ್, ಸಮಾಜ ಸೇವಕರಿದ್ದಾರೆ. ಅವರದು ಮೀಟಿಂಗ್ ನಡೀತಾ ಇರತ್ತೆ. ಬಾಂಬೆಯಲ್ಲಿ ವಿಶೇಷವಾಗಿ ಎಲ್ಲಿ ಮೀಟಿಂಗ್ ನಡೆಯುತ್ತೆ ಅದರ ಹೆಸರು ಭಾರತೀಯ ವಿದ್ಯಾಭವನ. ಈಗ ವಿದ್ಯೆ ಇರೋದು 2 ಪ್ರಕಾರದ್ದು. ಒಂದು ಶಾರೀರಿಕ ವಿದ್ಯೆ, ಶಾಲಾ ಕಾಲೇಜುಗಳಲ್ಲಿ ಕೊಡ್ಲಾಗ್ತದೆ. ಈಗ ಅದಕ್ಕೆ ವಿದ್ಯಾಭವನ್ ಅಂತ ಹೇಳ್ತಾರೆ. ಅವಶ್ಯವಾಗಿ ಅಲ್ಲಿ ಬೇರೆ ಇನ್ನೊಂದು ಮಾತು ಇದೆ. ಈಗ ವಿದ್ಯೆ ಯಾವುದಕ್ಕೆ ಹೇಳಲಾಗತ್ತೆ? ಇಲ್ಲಿ ಅಂತೂ ಮನುಷ್ಯರಿಗೆ ಗೊತ್ತೇ, ಇದಂತೂ ಮನುಷ್ಯರಿಗೆ ಗೊತ್ತೇ ಇಲ್ಲ. ಬಾಬಾ ಹೇಳ್ತಾರೆ, ಇದು ಆತ್ಮಿಕ ವಿದ್ಯಾಭವನ ಆಗ್ಬೇಕಾಗಿದೆ. ವಿದ್ಯೆ ಅಂದ್ರೆ ಜ್ಞಾನಕ್ಕೆ ಹೇಳಲಾಗತ್ತೆ. ಪರಂಪಿತ ಪರಮಾತ್ಮ ಜ್ಞಾನ ಸಾಗರ ಆಗಿದ್ದಾರೆ. ಶ್ರೀಕೃಷ್ಣನ ಜ್ಞಾನ ಸಾಗರ ಅಂತ ಕರೆಯೋದಿಲ್ಲ. ಶಿವಬಾಬರ ಮಹಿಮೆ ಬೇರೆ, ಶ್ರೀಕೃಷ್ಣನ ಮಹಿಮೆಯೇ ಬೇರೆ. ಭಾರತವಾಸಿಗಳು ಗೊಂದಲದಲ್ಲಿದ್ದಾರೆ. ಗೀತೆಯ ಭಗವಂತ ಶ್ರೀಕೃಷ್ಣ ಅಂತ ತಿಳಿದು ಕೂತ್ಕೊಂಡಿದ್ದಾರೆ ಅಂದಾಗ ವಿದ್ಯಾಭವನ್ ಮುಂತಾದವುಗಳನ್ನೇ ತೆರೀತಾ ಇರ್ತಾರೆ. ತಿಳ್ಕೊಳ್ಳೋದು ಏನೂ ಇಲ್ಲ. ವಿದ್ಯೆ ಆಗಿದೆ ಗೀತೆಯ ಜ್ಞಾನ. ಆ ಜ್ಞಾನವಂತೂ ಒಬ್ಬ ತಂದೆಯಲ್ಲಿ ಇದೆ. ಅದಕ್ಕೇನೆ ಜ್ಞಾನ ಸಾಗರ ಅಂತ ಅವರಿಗೆ ಹೇಳಲಾಗತ್ತೆ. ಅವರಿಂದಲೇ ಮನುಷ್ಯ ಮಾತ್ರರಿಗೆ ಇದು ಗೊತ್ತೇ ಇಲ್ಲ. ಭಾರತವಾಸಿಗಳ ಧರ್ಮಶಾಸ್ತ್ರ ಅಂತೂ ವಾಸ್ತವದಲ್ಲಿ ಒಂದೇ, ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತೆಯಾಗಿದೆ. ಈಗ ಭಗವಾನ್ ಅಂತ ಹೇಳಿ ಯಾರಿಗೆ ಕರೆಯಲಾಗತ್ತೆ? ಅವರೂ ಕೂಡ ಈ ಸಮಯ ಭಾರತವಾಸಿ ಅಂತ ಹೇಳಿ ತಿಳ್ಕೊಂಡೇ ಇಲ್ಲ. ಶ್ರೀಕೃಷ್ಣನಿಗೆ ಹೇಳ್ಬಿಡ್ತಾರೆ, ರಾಮನಿಗೆ ತಮ್ಮನ್ನ ಪರಮಾತ್ಮ ಅಂತನೂ ಕೂಡ ಹೇಳ್ಕೊಂಡ್ಬಿಡ್ತಾರೆ. ಈಗಂತೂ ಸಮಯ ತಮೋ ಪ್ರಧಾನ ರಾವಣ ರಾಜ್ಯ ಆಗಿದೆ. ಬಾಬಾ ಹೇಳುತ್ತಾರೆ, ಈಗ ನೀವು ಮಕ್ಕಳಿಗೆ ಯಾವಾಗ ಯಾರಿಗಾದ್ರೂ ತಿಳಿಸ್ಕೊಡ್ತೀರಿ ಅಂತ ಅಂದಾಗ ಆಗ ಅವರಿಗೆ ಹೇಳಿ, ಶಿವ ಭಗವಾನು ವಾಚ. ಮೊದಲಂತೂ ಇದು ತಿಳ್ಕೊಳ್ಬೇಕಾಗಿದೆ, ಜ್ಞಾನ ಸಾಗರ ಒಬ್ಬರೇ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರ ಹೆಸರು ಶಿವ ಆಗಿದೆ. ಶಿವರಾತ್ರಿಯನ್ನೂ ಕೂಡ ಆಚರಣೆ ಮಾಡ್ತೀರಿ, ಆದ್ರೆ ಯಾರಿಗೂ ಕೂಡ ಇದು ಗೊತ್ತೇ ಇಲ್ಲ. ಅವಶ್ಯವಾಗಿ ಶಿವಬಾಬಾ ಬಂದಿದ್ದಾರೆ, ಆಗ ರಾತ್ರಿಯನ್ನ ಆಚರಣೆ ಮಾಡಲಾಗ್ತದೆ. ಶಿವ ಅಂದ್ರೆ ಯಾರು ಇದನ್ನೂ ಕೂಡ ತಿಳ್ಕೊಂಡಿಲ್ಲ. ಬಾಬಾ ಹೇಳುತ್ತಾರೆ, ಭಗವಂತನನ್ನ ಎಲ್ಲರೂ, ಶಿವಬಾಬಾ ಭಗವಾನ್ತೋ ಎಲ್ಲರಿಗೂ ಒಬ್ಬರೇ ತಂದೆ ಆಗಿದ್ದಾರೆ. ಎಲ್ಲ ಆತ್ಮಗಳು ಸಹೋದರ ಸಹೋದರಿಯಾಗಿದ್ದಾರೆ. ಆತ್ಮಗಳ ತಂದೆ ಒಬ್ಬ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರಿಗೇನೆ ಜ್ಞಾನ ಸಾಗರ ಅಂತ ಕರೆಯಲಾಗತ್ತೆ. ದೇವತೆಗಳಲ್ಲಿ ಈ ಜ್ಞಾನ ಇಲ್ಲ. ಯಾರದ ಜ್ಞಾನ? ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾವುದೇ ಮನುಷ್ಯ ಮಾತ್ರರಲ್ಲಿ ಇಲ್ಲ. ಹೇಳಲಾಗ್ತದೆ, ಪ್ರಾಚೀನ ಋಷಿ ಮುನಿಗಳಿಗೂ ಕೂಡ ಗೊತ್ತೇ ಇಲ್ಲ. ಪ್ರಾಚೀನದ ಅರ್ಥವನ್ನು ಯಾರೂ ತಿಳ್ಕೊಂಡೇ ಇಲ್ಲ. ಸತ್ಯಯುಗ ತ್ರೇತಾಯುಗವನ್ನ ಪ್ರಾಚೀನ ಅಂತ ಹೇಳಲಾಗತ್ತೆ. ಸತ್ಯುಗ ಹೊಸ ಜಗತ್ತಾಗಿತ್ತು. ಅಲ್ಲಿ ಅಂತೂ ಋಷಿ ಮುನಿಗಳು ಯಾರೂ ಇರಲಿಲ್ಲ. ಈಗ ಋಷಿ ಮುನಿಗಳು ಮುಂತಾದವರು ಎಲ್ಲ ನಂತರದಲ್ಲಿ ಬಂದಿದ್ದಾರೆ. ಅವರಲ್ಲಿ ಈ ಜ್ಞಾನವಂತೂ ಅವ್ರಿಗೇನೂ ಗೊತ್ತೇ ಇಲ್ಲ. ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅವ್ರಿಗೆ ಇದು ಗೊತ್ತಿಲ್ಲ, ಭಾರತವಾಸಿಗಳು ಈಗ ತಮೋಗುಣಿಗಳಾಗಿದ್ದಾರೆ. ಅದು ಹೇಗೆ ಅನ್ನೋದು ಕೂಡ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಸನ್ಯಾಸಿಗಳದ್ದು ಘಮಂಡು ಬಹಳಷ್ಟು ಇದೆ. ಈ ವಿಜ್ಞಾನದ ಮೂಲಕ ತಿಳ್ಕೊಳ್ತಾರೆ ಭಾರತ ಸ್ವರ್ಗ ಆಗಿತ್ತು.
ಇದಕ್ಕೆ ಮಾಯೆಯ ಪಾಂಪ್ ಅಂತ ಹೇಳಲಾಗತ್ತೆ. ಫಾಲ್ ಆಫ್ ಪಾಂಪ್ ಒಂದು ನಾಟಕವೂ ಕೂಡ ಇದೆ. ಹೇಳಲಾಗತ್ತೆ ಈ ಸಮಯ ಭಾರತದ ಪತನ ಆಗಿದೆ, ಸತ್ಯುಗದಲ್ಲಿ ಉತ್ಪನ್ನ ಆಗಿದೆ, ಈಗ ಪತನ ಆಗಿದೆ. ಆದ್ರೆ ಇದನ್ನ ಯಾರೂ ಸ್ವರ್ಗ ಅಂತ ಕರೆಯಕ್ಕಾಗಲ್ಲ. ಇದಂತೂ ಮಾಯೆಯ ಆಡಂಬರ. ಇದು ಸಮಾಪ್ತಿಯಾಗೋದಿದೆ. ಮನುಷ್ಯರು ತಿಳ್ಕೊಳ್ತಾರೆ ವಿಮಾನ ಇದೆ, ದೊಡ್ಡ ದೊಡ್ಡ ಮಹಲ್ಗಳು, ಕರೆಂಟ್ ಇದೆ, ಇದೇ ಸ್ವರ್ಗ ಅಂತ ತಿಳ್ಕೊಂಡಿದ್ದಾರೆ. ಯಾರಾದ್ರೂ ಶರೀರ ಬಿಟ್ಟಾಗ್ಲೂ ಕೂಡ ಹೇಳ್ತಾರೆ ಸ್ವರ್ಗವಾಸಿಗಳಾದ್ರು ಅಂತ ಹೇಳಿ. ಇದರಿಂದ ಏನೂ ಕೂಡ ತಿಳ್ಕೊಂಡೇ ಇಲ್ಲ. ಸ್ವರ್ಗ ಹೋದ್ರು ಅಂತ ಹೇಳಿ ಅವಶ್ಯ ಸ್ವರ್ಗ ಬೇರೆ ಎಲ್ಲೋ ಇದೆ ಅಂತ ತಿಳ್ಕೊಳ್ತಾರೆ. ಇದಂತೂ ರಾವಣನ ಆಡಂಬರ ಆಗಿದೆ. ಬೇಹದ್ದಿನ ತಂದೆ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಈ ಸಮಯ ಎಲ್ಲ ಮಾಯೆದು ಬಹಳ ಯುದ್ಧ ನಡೀತಾ ಇದೆ. ಬಾಬಾ ಇಲ್ಲಿ ಬಂದಿದ್ದಾರೆ. ಅಸುರಿ ಜಗತ್ತು ಮತ್ತು ಈಶ್ವರ ಜಗತ್ತಿನೊಂದಿಗೆ ಇಲ್ಲಿ ಯುದ್ಧ ನಡೀತಾ ಇದೆ. ಭಾರತವಾಸಿಗಳಿಗೆ ಇದು ಈಗ ಗೊತ್ತಾಗಿದೆ. ದುಃಖವಂತೂ ಬಹಳಷ್ಟು ಬರೋದಿದೆ, ಅತಾಹ ದುಃಖ ಬರೋದಿದೆ. ಸ್ವರ್ಗವಂತೂ ಇರೋದೇ ಸತ್ಯಯುಗದಲ್ಲಿ, ಕಲಿಯುಗದಲ್ಲಂತೂ ಸ್ವರ್ಗ ಇರೋದಿಕ್ ಸಾಧ್ಯ ಇಲ್ಲ. ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳಿ ಯಾವುದಕ್ಕೆ ಹೇಳಲಾಗತ್ತೆ ಅಂತ ತಿಳ್ಕೊಂಡಿಲ್ಲ. ಇದನ್ನು ಕೂಡ ಬಾಬಾ ತಿಳಿಸ್ಕೊಡ್ತಾರೆ. ಜ್ಞಾನ ಅಂದ್ರೆ ಹಗಲು, ಭಕ್ತಿ ಅಂದ್ರೆ ರಾತ್ರಿ. ಅಂಧಕಾರದಲ್ಲಿ ಪೆಟ್ಟನ್ನ ತಿಂತಾ ಇರ್ತಾರೆ. ಭಗವಂತನೊಂದಿಗೆ ಮಿಲನ ಮಾಡೋದಿಕ್ಕೋಸ್ಕರ ಎಷ್ಟೊಂದು ವೇದಶಾಸ್ತ್ರ ಮುಂತಾದುಗಳನ್ನ ಓದ್ತಾರೆ. ಬ್ರಹ್ಮರ ಹಗಲು ಮತ್ತು ರಾತ್ರಿ, ಬ್ರಾಹ್ಮಣರ ಹಗಲು ರಾತ್ರಿ. ಸತ್ಯಮುಖ ವಂಶಾವಳಿ ಬ್ರಾಹ್ಮಣರು ನೀವಾಗಿದ್ದೀರಾ. ಅವರಂತೂ ಕಲಿಯುಗಿ ಕುಕ ವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. ನೀವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರು. ಈ ಮಾತುಗಳನ್ನ ಬೇರೆ ಯಾರೂ ಕೂಡ ತಿಳ್ಕೊಂಡೇ ಇಲ್ಲ. ಈ ಮಾತುಗಳನ್ನ ಯಾವಾಗ ತಿಳ್ಕೊಳ್ತೀರಿ ಆಗ ಬುದ್ಧಿಯಲ್ಲಿ ಬರ್ತದೆ ನಾವು ಏನ್ ಮಾಡ್ತಾ ಇದ್ದೇವೆ. ಭಾರತ ಸತೋ ಪ್ರಧಾನ ಆಗಿತ್ತು, ಅದಕ್ಕೆನೆ ಸ್ವರ್ಗ ಅಂತ ಹೇಳಲಾಗತ್ತೆ. ಅವಶ್ಯವಾಗಿ ಇದು ನರಕ ಆಗಿದೆ. ಅದರಿಂದ ನರಕವನ್ನ ಸ್ವರ್ಗವನ್ನಾಗಿ ಈಗ ಮಾಡಲಾಗ್ತಾ ಇದೆ. ಆ ಸ್ವರ್ಗದಲ್ಲಿ ಶಾಂತಿ ಸುಖ ಎರಡೂ ಇತ್ತು, ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಈಗ ನಿಮ್ಗೆ ಗೊತ್ತಿದೆ ಮನುಷ್ಯರ ವೃದ್ಧಿ ಹೇಗೆ ಕಡಿಮೆ ಮಾಡೋದಿಕ್ಕೆ ಸಾಧ್ಯ, ಅಶಾಂತಿ ಹೇಗೆ ಕಡಿಮೆ ಆಗತ್ತೆ. ಅಶಾಂತಿ ಇರೋದೇ ಈ ಹಳೆಯ ಕಲಿಯುಗಿ ಜಗತ್ತಿನಲ್ಲಿ. ಹೊಸ ಜಗತ್ತಿನಲ್ಲೂ ಶಾಂತಿಯೇ ಶಾಂತಿ ಇರತ್ತೆ. ಸ್ವರ್ಗದಲ್ಲಿ ಶಾಂತಿ ಇರತ್ತೆ. ಅದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ಹೇಳಲಾಗತ್ತೆ. ಹಿಂದೂ ಧರ್ಮವಂತೂ ಈಗ ಇದೆ. ಇದನ್ನ ಆದಿ ಸನಾತನ ಧರ್ಮ ಅಂತ ಹೇಳಕ್ಕೆ ಬರೋದಿಲ್ಲ. ಇದಂತೂ ಹಿಂದೂಸ್ತಾನ್ ಅನ್ನುವಂತ ಹೆಸರಿನ ಮೇಲೆ ಹಿಂದೂ ಅನ್ನುವಂತ ಹೆಸರು ಬಂದ್ಬಿಟ್ಟಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಅದು ಕಂಪ್ಲೀಟ್ ಪವಿತ್ರತೆ, ಸುಖ, ಶಾಂತಿ, ಹೆಲ್ತ್, ವೆಲ್ತ್ ಎಲ್ಲವೂ ಕೂಡ ಸಮಯದಲ್ಲಿ ಇತ್ತು. ಈಗ ಕೂಗ್ತಾರೆ ನಾವು ಪತಿತರಾಗಿದ್ದೇವೆ, ಹೇ ಪತಿತ ಪಾವನ ಬನ್ನಿ ಅಂತ ಹೇಳಿ. ಈಗ ಪ್ರಶ್ನೆ ಬರುತ್ತೆ, ಪತಿತ ಪಾವನ ಯಾರಾಗಿದ್ದಾರೆ? ಶ್ರೀಕೃಷ್ಣನಿಗಂತೂ ಪತಿತ ಪಾವನಿ ಅಂತ ಹೇಳಿ ಕರೆಯಕ್ ಬರೋದಿಲ್ಲ. ಪತಿತ ಪಾವನ ಶಿವಬಾಬಾ ಪರಂಪಿತ ಪರಮಾತ್ಮ ಜ್ಞಾನ ಸಾಗರ ಆಗಿದ್ದಾರೆ. ಅವರೇ ಬಂದು ನಮಗೆ ಓದಿಸ್ತಾ ಇದ್ದಾರೆ. ಜ್ಞಾನಕ್ಕೆನೆ ಶಿಕ್ಷಣ, ವಿದ್ಯೆ ಅಂತ ಹೇಳಲಾಗತ್ತೆ. ಎಲ್ಲವೂ ಕೂಡ ಈ ಗೀತೆಯ ಮೇಲೆ ಅವಲಂಬಿತ ಆಗಿದೆ. ಈಗ ನೀವು ಪ್ರದರ್ಶನಿ, ಮ್ಯೂಸಿಯಂ ಮುಂತಾದುಗಳನ್ನ ಮಾಡ್ತೀರಿ. ಆದ್ರೆ ಇಲ್ಲಿಯವರೆಗೂ ಬೀಕೆಯ ಅರ್ಥವನ್ನ ತಿಳ್ಕೊಂಡೇ ಇಲ್ಲ. ತಿಳ್ಕೊಳ್ಳಾಗ್ತದೆ, ಅವರು ತಿಳಿತಾರೆ ಇದು ಯಾವುದೋ ಒಂದು ಹೊಸ ಧರ್ಮ ಅಂತ ಹೇಳಿ ಅವರು ಜಗತ್ನವ್ರು ತಿಳಿತಾರೆ. ಏನನ್ನೂ ಕೇಳೋದಿಲ್ಲ, ತಿಳ್ಕೊಳ್ಳೋದೇ ಇಲ್ಲ. ಬಾಬಾ ಹೇಳುತ್ತಾರೆ ಕಲಿಯುಗಿ ತಮೋ ಪ್ರಧಾನ ಕಲ್ಲು ಬುದ್ಧಿಯಾಗಿದೆ. ಈ ಸಮಯದಲ್ಲಿ ವಿಜ್ಞಾನದ ಘಮಂಡು ಬಹಳಷ್ಟು ಆಗಿದೆ. ವಿಜ್ಞಾನದವರು ಕೂಡ ತಮ್ಮ ವಿನಾಶವನ್ನ ಮಾಡ್ಕೊಳ್ತಾರೆ. ಅದಕ್ಕೆ ಅದನ್ನ ಕಲ್ಲು ಬುದ್ಧಿ ಅಂತ ಹೇಳಲಾಗತ್ತೆ. ಪಾರಸ ಬುದ್ಧಿ ಅಂತ ಹೇಳಕ್ ಬರಲ್ಲ. ಬಾಂಬ್ಸ್ ಮುಂತಾದುಗಳನ್ನ ತಯಾರು ಮಾಡ್ತಾರೆ ತಮ್ಮ ವಿನಾಶ ಮಾಡ್ಕೊಳ್ಳೋಕ್ಕೋಸ್ಕರ. ಈ ರೀತಿಯೆಲ್ಲ ಶಂಕರ ಯಾವುದೇ ವಿನಾಶ ಕಾರ್ಯವನ್ನ ಮಾಡ್ತಾನೆ ಅಂತ ಅಲ್ಲ. ತಮ್ಮ ವಿನಾಶಕ್ಕಾಗಿ ಎಲ್ಲವನ್ನ ಇವರುಗಳು ತಯಾರು ಮಾಡ್ತಾ ಇದ್ದಾರೆ. ಆದ್ರೆ ತಮೋ ಪ್ರಧಾನ ಕಲ್ಲು ಬುದ್ಧಿಯವರು ಇದನ್ನ ಏನೂ ತಿಳ್ಕೊಂಡೇ ಇಲ್ಲ. ಏನೆಲ್ಲ ಮಾಡ್ತಾ ಇದ್ದಾರೆ, ಇದು ಹಳೆಯ ಸೃಷ್ಟಿಯ ವಿನಾಶಕ್ಕಾಗಿನೇ ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ವಿನಾಶ ಯಾವಾಗತ್ತೆ? ನಂತರ ಹೊಸ ಜಗತ್ತಿನ ಜೈ ಜೈಕಾರವಾಗತ್ತೆ. ಅಲ್ಲಿ ಅಂತೂ ತಿಳ್ಕೊಳ್ಳುತ್ತಾರೆ ಸ್ತ್ರೀಯ ದುಃಖ ಹೇಗೆ ದೂರ ಆಗತ್ತೆ ಅಂತ ಹೇಳಿ. ಆದ್ರೆ ಮನುಷ್ಯ ಏನೂ ಕೂಡ ಯಾರಿಗೂ ಆ ದುಃಖವನ್ನ ದೂರ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ದುಃಖಹರ್ತ ಸುಖಕರ್ತ ಒಬ್ಬ ತಂದೆನೇ ಆಗಿದ್ದಾರೆ. ದೇವತೆಗಳಿಗೂ ಈ ರೀತಿ ಹೇಳೋದಿಲ್ಲ ದುಃಖಹರ್ತ ಸುಖಕರ್ತರು ಅಂತ. ದೇವತೆಗಳಿಗೂ ಈ ರೀತಿ ಮಹಿಮೆ ಇಲ್ಲ. ಶ್ರೀಕೃಷ್ಣ ಕೂಡ ದೇವತೆ ಆಗಿದ್ದಾನೆ. ಶ್ರೀಕೃಷ್ಣನ ಭಗವಾನ್ ಅಂತ ಹೇಳಿ ಕರೆಯಕ್ ಬರೋದಿಲ್ಲ. ಇದನ್ನೂ ಕೂಡ ಜನರು ತಿಳ್ಕೊಂಡಿಲ್ಲ. ಬಾಬಾ ಹೇಳುತ್ತಾರೆ ಯಾರು ತಿಳ್ಕೊಳ್ತಾರೆ ಅವರೇ ಬ್ರಾಹ್ಮಣರಾಗಿ ಬೇರೆಯವರಿಗೂ ತಿಳಿಸ್ಕೊಡ್ತಾ ಇರ್ತಾರೆ.
ಯಾರು ರಾಜ್ಯ ಪದವಿ ಅಥವಾ ಆದಿ ಸನಾತನ ದೇವತಾ ಧರ್ಮದವರಿದ್ದಾರೆ ಅವರೇ ಬರ್ತಾರೆ. ಲಕ್ಷ್ಮೀನಾರಾಯಣರೇ ಸ್ವರ್ಗದ ಮಾಲೀಕರು ಹೇಗೆ ಆದ್ರು, ಏನ್ ಕರ್ಮ ಮಾಡಿದ್ರು, ವಿಶ್ವದ ಮಾಲೀಕರಾದ್ರು ಅವರು. ಈ ಸಮಯ ಕಲಿಯುಗ ಅಂತ್ಯವಂತೂ ಅನೇಕ ಧರ್ಮ ಅಶಾಂತಿ ಇದೆ. ಹೊಸ ಜಗತ್ತಿನಲ್ಲಿ ಈ ರೀತಿಯ ಅಶಾಂತಿಯ ಮಾತು ಇರೋದಿಲ್ಲ. ಈಗ ಇದು ಸಂಗಮಯುಗ. ಯಾವಾಗ ತಂದೆ ಬಂದು ರಾಜಯೋಗವನ್ನ ಕಲಿಸ್ತಾರೆ, ತಂದೆನೇ ಆ ಕರ್ಮ ವಿಕರ್ಮದ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. ಆತ್ಮ ಶರೀರವನ್ನ ತೆಗೆದುಕೊಂಡು ಕರ್ಮ ಮಾಡ್ತಾ ಬರುತ್ತೆ. ಸತ್ಯುಗದಲ್ಲಿ ಏನೆಲ್ಲ ಕರ್ಮಗಳನ್ನ ಮಾಡ್ತೀರಿ ಅದು ಆ ಕರ್ಮ ಆಗ್ಬಿಡ್ತದೆ. ಅಲ್ಲಿ ಯಾವುದೇ ವಿಕರ್ಮ ಆಗೋದಿಲ್ಲ, ದುಃಖ ಆಗೋದಿಲ್ಲ. ಕರ್ಮ ಅಕರ್ಮ ವಿಕರ್ಮದ ಗತಿ ತಂದೆನೇ ಬಂದು ಅಂತ್ಯದಲ್ಲಿ ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ, ನಾನು ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ನಾನು ಬಂದಿದ್ದೇನೆ, ಇವರ ರಥದಲ್ಲಿ ಪ್ರವೇಶ ಮಾಡಿದ್ದೇನೆ. ಅಕಾಲ ಮೂರ್ತ ಆತ್ಮ ಇವರ ರಥ ಆಗಿದೆ. ಕೇವಲ ಒಂದು ಅಮೃತ ಸರದಲ್ಲಿರುವಂತ ಮಾತಲ್ಲ, ಎಲ್ಲಾ ಮನುಷ್ಯರದ್ದು ಭ್ರುಕುಟಿ ಅನ್ನುವಂತ ಸಿಂಹಾಸನ ಇದೆ. ಆತ್ಮ ಅಕಾಲ ಮೂರ್ತ ಆಗಿದೆ. ಈ ಶರೀರ ಕರ್ಮ ಇಂದ್ರಿಯಗಳ ಮೂಲಕ ಆತ್ಮ ಮಾತನಾಡ್ತದೆ. ಅಕಾಲ ಆತ್ಮ ಅನ್ನೋದು ಚೈತನ್ಯವಾದಂಥ ಭ್ರುಕುಟಿ ಸಿಂಹಾಸನ. ಅಕಾಲ ಮೂರ್ತ್ ಎಲ್ಲರದ್ದೂ ಇದೆ, ಬಾಕಿ ಶರೀರ ಅಂತೂ ಕಪ್ಪಾಗ್ಬಿಟ್ಟಿದೆ. ಆತ್ಮನೂ ಕೂಡ ಅಕಾಲ ಆಗಿದೆ, ಅವಿನಾಶಿಯಾಗಿದೆ. ಈಗ ಈ ಶರೀರ ವಿನಾಶ ಆಗತ್ತೆ. ಸತ್ಯುಗದಲ್ಲಿ ತಖ್ತ್ ಕೋಯಿ ಬಹುತ್ ಸಿಂಹಾಸನ ಅಲ್ಲೇನು ಬಹಳ ದೊಡ್ಡದು ಅಂತಲ್ಲ. ಈ ಸಮಯದಲ್ಲಿ ಕೋಟಿ ಮನುಷ್ಯಾತ್ಮಗಳದ್ದು ಆತ್ಮಗಳ ಭ್ರುಕುಟಿ ಇದೆ. ಅಕಾಲ ಆತ್ಮ ಅಂತ ಹೇಳಲಾಗತ್ತೆ. ಆತ್ಮನೇ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತಾ ಹೋಗತ್ತೆ. ಬಾಬಾ ಹೇಳ್ತಾರೆ, ನಾನಂತೂ ಸದಾ ಸತೋ ಪ್ರಧಾನ ಪವಿತ್ರವಾಗಿರ್ತೇನೆ. ಬಲೆ ಹೇಳ್ತಾರೆ ಪ್ರಾಚೀನ ಭಾರತದ ಯೋಗ. ಆದ್ರೆ ಅವರು ಕೂಡ ಇದನ್ನ ತಿಳ್ಕೊಳ್ತಾರೆ, ಶ್ರೀಕೃಷ್ಣ ಬಂದು ಈ ಯೋಗವನ್ನ ಕಲಿಸ್ದ ಅಂತ ತಿಳ್ಕೊಳ್ತಾರೆ. ಗೀತೆಯನ್ನ ಎಷ್ಟೊಂದು ಖಂಡನೆ ಮಾಡಿದ್ದಾರೆ. ಜೀವನ ಕಥೆಯಲ್ಲಿ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ತಂದೆ ಶಿವ ಭಗವಾನು ವಾಚನ ಬದಲಾಗಿ ಕೃಷ್ಣ ಭಗವಾನು ವಾಚ ಅಂತ ಹೇಳಿ ತಪ್ಪಾಗಿ ಬರೆದಿದ್ದಾರೆ. ಶಿವರಾತ್ರಿಯನ್ನೂ ಆಚರಣೆ ಮಾಡ್ತಾರೆ. ಆದರೆ ಅವರು ಹೇಗೆ ಬಂದ್ರು ಇದನ್ನ ಯಾರೂ ಕೂಡ ತಿಳ್ಕೊಂಡೇ ಇಲ್ಲ. ಶಿವ್ ಬಾಬಾ ಪರಮಾತ್ಮ ಆಗಿದ್ದಾರೆ. ಅವರ ಮಹಿಮೆ ಬಿಲ್ಕುಲ್ ಬೇರೆನೇ ಇದೆ. ಆತ್ಮಗಳ ಮಹಿಮೆನೇ ಬೇರೆ ಇದೆ. ಮಕ್ಕಳಿಗೂ ಕೂಡ ಇದು ಗೊತ್ತಿದೆ. ರಾಧಾಕೃಷ್ಣರೇ ಲಕ್ಷ್ಮೀನಾರಾಯಣರಾಗ್ತಾರೆ. ಲಕ್ಷ್ಮೀನಾರಾಯಣರ ಇಬ್ಬರ ಕಂಬೈನ್ಡ್ ರೂಪವನ್ನೇ ವಿಷ್ಣು ಅಂತ ಹೇಳಲಾಗತ್ತೆ. ವ್ಯತ್ಯಾಸವಂತೂ ಇಲ್ಲ. ಬಾಕಿ 4 ಭುಜ 8 ಭುಜ ಉಳ್ಳಂತ ಯಾವ ಮನುಷ್ಯರು ಇರೋದಿಕ್ಕೆ ಸಾಧ್ಯ ಇಲ್ಲ. ದೇವಿಯರು ಮುಂತಾದವುಗಳಿಗೆ ಎಷ್ಟೊಂದು ಭುಜಗಳನ್ನ ತೋರಿಸ್ತಾರೆ. ತಿಳ್ಕೊಳ್ಳೋದ್ರೊಳಗೂ ಕೂಡ ಸಮಯ ಹಿಡಿಸತ್ತೆ. ಬಾಬಾ ಹೇಳ್ತಾರೆ, ನಾನು ಎಲ್ಲರ ಬಡವರ ಬಂಧು ಆಗಿದ್ದೇನೆ. ನಾನು ಬರ್ತೇನೆ ಯಾವಾಗ ಭಾರತ ಬಡವಾಗ್ಬಿಟ್ಟಿರತ್ತೆ ಆಗ. ರಾಹುವಿನ ಗ್ರಹಣ ಎಲ್ಲರ ಮೇಲೆ ಕುಳಿತುಬಿಟ್ಟಿದೆ. ಬೃಹಸ್ಪತಿಯ ದಶೆ ಇತ್ತು. ಈಗ ರಾಹುವಿನ ಗ್ರಹಣ ಭಾರತದಲ್ಲಿ ಇಡೀ ಜಗತ್ತಿನ ಮೇಲೆ ರಾಹುವಿನ ಗ್ರಹಣ ಹತ್ಕೊಂಡಿದೆ. ಆದ್ರಿಂದ ತಂದೆ ಬಂದು ಪುನಃ ಭಾರತದಲ್ಲಿ ಬರ್ತಾರೆ. ಬಂದು ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ. ಅದಕ್ಕೇನೆ ಸ್ವರ್ಗ ಅಂತ ಕರೆಯಲಾಗತ್ತೆ. ಭಗವಾನ್ ವಾಚ್, ನಾನು ನಿಮ್ಮನ್ನ ರಾಜರುಗಳಿಗೂ ರಾಜರನ್ನಾಗಿ ಡಬಲ್ ಕಿರೀಟಧಾರಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾ ಇದ್ದೇನೆ. 5000 ವರ್ಷ ಆಯಿತು ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಈಗ ಆ ದೇವತಾ ಧರ್ಮ ಇಲ್ಲ, ತಮೋ ಪ್ರಧಾನ ಆಗ್ಬಿಟ್ಟಿದೆ. ಸ್ವಯಂ ತಂದೆನೇ ಬಂದು ತಮ್ಮ ಅರ್ಥಾತ್ ರಚಯಿತ ಮತ್ತು ರಚನೆಯ ಪರಿಚಯವನ್ನ ತಿಳಿಸ್ಕೊಡ್ತಾರೆ. ನಿಮ್ಮ ಬಳಿ ಪ್ರದರ್ಶನಿ ಮ್ಯೂಸಿಯಂನಲ್ಲಿ ಇಷ್ಟೊಂದು ಜನ ಬರ್ತಾರೆ, ಆದ್ರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲವರು ಮಾತ್ರ ತಿಳ್ಕೊಳ್ತಾರೆ, ಕ್ರೋಸ್ ಮಾಡ್ಕೊಳ್ತಾರೆ. ರಚಯಿತ ಮತ್ತು ರಚನೆಯನ್ನ ತಿಳ್ಕೊಳ್ತಾರೆ. ರಚತ ಬೇಹದ್ದಿನ ತಂದೆ, ಅವರಿಂದ ಬೇಹದ್ದಿನ ಆಸ್ತಿ ಸಿಗತ್ತೆ. ಈ ಜ್ಞಾನವನ್ನ ತಂದೆನೇ ಬಂದು ಕೊಡ್ತಾರೆ. ನಂತರ ರಾಜೇಯಿ ಸಿಗತ್ತೆ. ಅಲ್ಲಿ ಆ ಒಂದು ಬಾಬಾ ಕಲಿಸುವ ಯಾವ ನಾಲೆಡ್ಜಿನ ಅವಶ್ಯಕತೆ ಸತ್ಯುಗದಲ್ಲಿ ಇರೋದಿಲ್ಲ. ಸದ್ಗತಿ ಅಂತ ಹೇಳಲಾಗತ್ತೆ. ಹೊಸ ಜಗತ್ತನ್ನ ಸ್ವರ್ಗ, ದುರ್ಗತಿ ಅಂತ ಹೇಳಿ ಹಳೆಯ ಜಗತ್ತು ನರಕಕ್ಕೆ ಹೇಳಲಾಗತ್ತೆ. ಬಾಬಾ ಬಹಳ ಚೆನ್ನಾಗಿ ರೀತಿಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಮಕ್ಕಳು ಕೂಡ ಈ ರೀತಿ ತಿಳ್ಕೊಳ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣರ ಚಿತ್ರವನ್ನು ಕೂಡ ತೋರಿಸಿದ್ದಾರೆ. ಈ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗ್ತಾ ಇದೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಫೌಂಡೇಶನ್ನೇ ಇಲ್ಲ. ಅದನ್ನ ಈಗ ತಂದೆ ಬಂದು ಪುನಃ ಆ ಧರ್ಮವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ದೇವತೆಗಳದ್ದು ಪವಿತ್ರ ಧರ್ಮ, ಪವಿತ್ರ ಕರ್ಮ ಇತ್ತು. ಈಗ ಇವರದ್ದು ವಿಕಾರಿ ಜಗತ್ತು. ಹೊಸ ಜಗತ್ತನ್ನ ನಿರ್ವಿಕಾರಿ ಜಗತ್ತು, ಶಿವಾಲಯ ಅಂತ ಹೇಳಲಾಗತ್ತೆ. ಈಗ ತಿಳ್ಕೊಳ್ಳಾಗ್ತದೆ ಅವರಿಗೇನೂ ಕೂಡ ಎಲ್ಲರದ್ದು ಈಗ ಕಲ್ಯಾಣವಾಗಲಿ.
ತಂದೆನೇ ಕಲ್ಯಾಣಕಾರಿ ಅಂತ ಹೇಳಿ ತಂದೆಗೆ ಟೈಟಲ್ ಇದೆ. ಅವರು ಬರ್ತಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ. ಕಲ್ಯಾಣಕಾರಿ ಯುಗದಲ್ಲಿ ಕಲ್ಯಾಣಕಾರಿ ತಂದೆ ಬಂದು ಎಲ್ಲರ ಕಲ್ಯಾಣವನ್ನ ಮಾಡ್ತಾರೆ. ಹಳೆಯ ಜಗತ್ತನ್ನ ಬದಲಾವಣೆ ಮಾಡಿ ಹೊಸ ಜಗತ್ತಿನ ಸ್ಥಾಪನೆಯನ್ನ ಮಾಡ್ತಾರೆ. ಜ್ಞಾನದಿಂದಲೇ ಸದ್ಗತಿಯಾಗತ್ತೆ. ಇದರ ಮೇಲೆ ಪ್ರತಿನಿತ್ಯ ಸಮಯ ತೆಗೆದು ತಿಳಿಸ್ಕೊಡ್ಬೇಕಾಗತ್ತೆ. ಅವರಿಗೆ ಹೇಳಿ ರಚತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನ ನಮಗೆ ಮಾತ್ರ ಗೊತ್ತಿದೆ. ಈ ಗೀತಾ ಎಪಿಸೋಡ್ ಈಗ ನಡೀತಾ ಇದೆ. ಭಗವಂತ ತಂದೆ ಬಂದು ಈಗ ನಮಗೆ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ನಮ್ಮನ್ನ ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಈ ಲಕ್ಷ್ಮೀನಾರಾಯಣರು ಕೂಡ ರಾಜಯೋಗವನ್ನ ಈ ಸಂಗಮಯುಗದಲ್ಲಿ ಕಲಿತು ಅವರು ಈ ರೀತಿ ಆಗಿದ್ದಾರೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆಯಿಂದ ರಾಜಯೋಗವನ್ನ ಆ ಲಕ್ಷ್ಮೀನಾರಾಯಣರು ಕಲ್ತಿದ್ದಾರೆ. ಬಾಬಾ ಪ್ರತಿಯೊಂದು ಮಾತುಗಳನ್ನ ಎಷ್ಟು ಸಹಜವಾಗಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಒಳ್ಳೆಯದು. ಮೀಠೆ ಮೀಠೆ ಸಿಖಿಲತೆ ಬಚ್ಚೋಂ ಪ್ರತಿ ಮಾತ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ರಾಜಯೋಗ ಶಿಕ್ಷಣ ಸೋರ್ಸ್ ಆಫ್ ಇನ್ಕಮ್ ಆಗಿದೆ. ಏಕೆಂದರೆ ಇದರಿಂದಲೇ ನಾವು ರಾಜರುಗಳಿಗೂ ರಾಜರು ಆಗಿಬಿಡುತ್ತೇವೆ. ಇದು ಆತ್ಮಿಕ ಶಿಕ್ಷಣ. ಪ್ರತಿನಿತ್ಯ ಓದಬೇಕು ಮತ್ತು ಓದಿಸಬೇಕು. ಸದಾ ನಶೆ ಇರ್ಲಿ. ನಾವು ಬ್ರಾಹ್ಮಣ ಸತ್ಯಮುಖ ವಂಶಾವಳಿಗಳಾಗಿದ್ದೇವೆ. ನಾವು ಕಲಿಯುಗಿ ರಾತ್ರಿಯಿಂದ ಹೊರಬಂದು ಹಗಲಿನಲ್ಲಿ ಬಂದಿದ್ದೇವೆ. ಇದು ಕಲ್ಯಾಣಕಾರಿ ಪುರುಷೋತ್ತಮ ಯುಗ. ಇದರಲ್ಲಿ ತಮ್ಮ ಮತ್ತು ಸರ್ವರ ಕಲ್ಯಾಣವನ್ನ ಮಾಡಿಕೊಳ್ಬೇಕಾಗಿದೆ. ವರದಾನ: ಪ್ರತಿ ಶ್ರೇಷ್ಠ ಸಂಕಲ್ಪವನ್ನು ಕರ್ಮದಲ್ಲಿ ತರುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಪ್ರತಿ ಶ್ರೇಷ್ಠ ಸಂಕಲ್ಪವನ್ನ ಕರ್ಮದಲ್ಲಿ ತರುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಮಾಸ್ಟರ್ ಸರ್ವಶಕ್ತಿವಾನ್ ಅಂದರೆ ಸಂಕಲ್ಪ ಮತ್ತು ಕರ್ಮ ಸಮಾನವಾಗಿರ್ಲಿ. ಒಂದ್ ವೇಳೆ ಸಂಕಲ್ಪ ಬಹಳ ಶ್ರೇಷ್ಠ ಇದೆ, ಕರ್ಮ ಸಂಕಲ್ಪ ಪ್ರಮಾಣ ಇಲ್ಲ ಅಂತಂದಾಗ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳಕ್ಕಾಗಲ್ಲ. ಅಂದಾಗ ಚೆಕ್ ಮಾಡ್ಕೊಳ್ಬೇಕಾಗಿದೆ. ಯಾವುದೆಲ್ಲ ಶ್ರೇಷ್ಠ ಸಂಕಲ್ಪವನ್ನ ಮಾಡ್ತೀರಿ ಅದು ಕರ್ಮದವರೆಗೂ ಬರ್ತಾ ಇದೆಯೇ ಇಲ್ಲವೇ ಅಂತ ನೋಡ್ಕೊಳ್ಬೇಕಾಗ್ತದೆ. ಮಾಸ್ಟರ್ ಸರ್ವಶಕ್ತಿವಾನ್ ಅವರ ಚಿಹ್ನೆನೇ ಆಗಿದೆ. ಏನು ಶಕ್ತಿ ಯಾವ ಸಮಯ ಅವಶ್ಯಕತೆ ಇದೆಯೋ ಆ ಶಕ್ತಿಗಳು ಕಾರ್ಯದಲ್ಲಿ ಪ್ರಾಕ್ಟಿಕಲ್ನಲ್ಲಿ ಬರಬೇಕು. ಸ್ಥೂಲ ಮತ್ತು ಸೂಕ್ಷ್ಮ ಎಲ್ಲಾ ಶಕ್ತಿಗಳು ಇಷ್ಟು ಕಂಟ್ರೋಲ್ನಲ್ಲಿ ಇರಬೇಕು. ಅದರಿಂದ ಸಮಯ ಶಕ್ತಿ ಅವಶ್ಯಕತೆ ಇದೆ, ಅದೇ ಕೆಲಸದಲ್ಲಿ ಉಪಯೋಗಿಸ್ಕೊಳ್ಬೇಕು. ಯಾವ ಸಮಯದಲ್ಲಿ ಯಾವ ಶಕ್ತಿ ಅವಶ್ಯಕತೆ ಇದೆಯೋ ಅದೇ ಕೆಲಸದಲ್ಲಿ ಉಪಯೋಗಕ್ಕೆ ಬರಬೇಕು. ಸ್ಲೋಗನ್: ಜ್ಞಾನೀತು ಆತ್ಮ ಮಕ್ಕಳಲ್ಲಿ ಕ್ರೋಧ ಇದೆ ಅಂದಾಗ ಇದರಿಂದ ತಂದೆಯ ಹೆಸರಿಗೆ ನಿಂದನೆ ಬರುತ್ತದೆ. ಜ್ಞಾನೀತು ಆತ್ಮ ಮಕ್ಕಳಲ್ಲಿ ಕ್ರೋಧ ಏನಾದ್ರೂ ಇದ್ದರೆ ಇದರಿಂದ ತಂದೆಯ ಹೆಸರಿಗೆ ನಿಂದನೆ ಆಗುತ್ತದೆ. ಅಚ್ಚಾ, ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.